ಮನುಷ್ಯ ಅಂದಮೇಲೆ ಫೈನಾನ್ಷಿಯಲ್ ಡೌನ್ಫಾಲ್ ಅಥವಾ ಆರ್ಥಿಕ ಸಂಕಷ್ಟ ಉಂಟಾಗೋದು ಸರ್ವೇ ಸಾಮಾನ್ಯ. ಅವನು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ತಿಂಗಳ ಸಂಬಳ ತಗೊಳ್ಳುವಂತವನಾಗಿರ್ಬೋದು. ಸೊ ಇಂತಹ ಸಂದರ್ಭದಲ್ಲಿ ನೀವು RBI ರೆಗ್ಯುಲೇಟೆಡ್ ಅಥವಾ RBI ಗವರ್ನ್ಡ್ ಬ್ಯಾಂಕ್ಸ್ ಮೂಲಕ ನೀವು ಲೋನ್ಸ್ ತಗೊಂಡ್ರೆ ಬಹಳ ಉತ್ತಮ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅನ್ಆರ್ಗನೈಸ್ಡ್ ಅಥವಾ ಥರ್ಡ್ ಪಾರ್ಟಿ ಫೈನಾನ್ಸ್ ಪೀಪಲ್ ಅಥವಾ ಬಡ್ಡಿ ದಂಧೆ ಮಾಡುವಂತವರ ಬಳಿ ನೀವು ಲೋನ್ಸ್ ತಗೊಂಡ್ರೆ ಎಷ್ಟು ಕಷ್ಟ ಪಡ್ತೀರಾ, ಸೊ ಈ ಒಂದು ಕಷ್ಟದಿಂದ ಹೇಗೆ ನಿಮ್ಮ ಮೇಲೆ ಒಂದು ಸುಳ್ಳು ಚೆಕ್ ಬೌನ್ಸ್ ಕೇಸ್ ದಾಖಲಾಗುತ್ತೆ ಎನ್ನುವ ಒಂದು ಕ್ಲಿಯರ್ ವಿಡಿಯೋನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಲೋ ಆಲ್, ವೆಲ್ಕಮ್ ಟು ಲಾ ಗಾರ್ಡನ್. ನಾನು ನಿಮ್ಮ ಅಡ್ವೊಕೇಟ್ ಕಿರಣ್. ಸೊ ಈ ವಿಡಿಯೋ ಹಾಗೂ ನನ್ನ ಥಂಬ್ನೈಲ್ ನೋಡಿದಾಗಲೇ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಸೊ ಥರ್ಡ್ ಪಾರ್ಟಿ ಬಿಸ್ನೆಸ್ ಅಥವಾ ಥರ್ಡ್ ಪಾರ್ಟಿ ಫೈನಾನ್ಸ್ ಬಿಸ್ನೆಸ್ ನಡೆಸುವಂತವರ ಹತ್ರ ನೀವು ಸಾಲಕ್ಕಾಗಿ ಹೋಗಿ ನಿಂತರೆ ಸೊ ಅವರು ಬ್ಯಾಂಕ್ಸ್ ತರ ಅಲ್ಲದೆ, ಯಾಕಂದ್ರೆ ಅವರು ಆರ್ಗನೈಸ್ಡ್ ಪೀಪಲ್ ಅಲ್ಲ. ಸೊ ಅವರು ನಿಮ್ಮ ಬಳಿ ಒಂದು ಬಾಂಡ್ ಪೇಪರ್ಗೆ ಸೈನ್ ಹಾಕ್ಸ್ಕೊತಾರೆ, ಅವ್ರು ಏನಾದರೂ ಬರ್ಕೊಳ್ಬೋದು. ನೀವು ಆ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಇರುವ ಕಾರಣದಿಂದಾಗಿ ಸೊ ಅವ್ರು ಏನಾದರೂ ಕಂಡೀಷನ್ಸ್ ಹಾಕಲಿ, ನನಗೆ ದುಡ್ಡು ಬಂದರೆ ಸಾಕು ಅನ್ನುವ ಒಂದು ಸಂದರ್ಭ, ಹಾಗೆ ಅನ್ನುವ ಒಂದು ಸಿಚುವೇಶನ್ಗೆ ನೀವು ತಳ್ಳಲ್ಪಟ್ಟಿರ್ತೀರಾ. ಸೊ ಅಂತಹ ಸಿಚುವೇಶನ್ ನಲ್ಲಿ 2-3 ಚೆಕ್ಗೆ ನೀವು ನಿಮ್ಮ ಒಂದು ಬ್ಲ್ಯಾಂಕ್ ಚೆಕ್ಗೆ ಸಿಗ್ನೇಚರ್ ಹಾಕಿ ಕೊಟ್ಟಿರ್ತೀರಾ. ಸೊ ಫಾರ್ ಅನ್ ಎಕ್ಸಾಂಪಲ್, ಒಂದು 2 ಲಕ್ಷಕ್ಕೆ ನೀವು ಸಾಲ ತಗೊಂಡಿರ್ತೀರಾ. ಸೊ ಅವರು ಬಡ್ಡಿನೇ ಸಹ RBI ರೆಗ್ಯುಲೇಟೆಡ್, ಅದೇ ರೀತಿ ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್ 1961. ಸೊ ಮ್ಯಾಕ್ಸಿಮಮ್ ನಿಮಗೆ ಬಡ್ಡಿಯ ಒಂದು ಮೊತ್ತ ಏನಿರಬೇಕು ಅಥವಾ ಬಡ್ಡಿಯ ಒಂದು ಪರ್ಸೆಂಟೇಜ್ 16%, ಸೆಕ್ಯೂರ್ಡ್ ಲೋನ್ಸ್ಗೆ 14%, ಅನ್ಸೆಕ್ಯೂರ್ಡ್ ಲೋನ್ಸ್ 16%. ಸೊ ಸೆಕ್ಯೂರ್ಡ್ ಲೋನ್ಸ್ ಅಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್ ಏನಪ್ಪಾ ವ್ಯತ್ಯಾಸ ಅಂದ್ರೆ, ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ನೀವು ಮಾರ್ಟ್ಗೇಜ್ ಇಡೋದು. ಸೊ ನಿಮಗೆ ಆ ಲೋನ್ ಬೇಕಾಗಿರುತ್ತೆ. ಸೊ ನಿಮ್ಮ ಬಳಿ ಇರುವಂತಹ ಯಾವುದೇ ಒಂದು ಇಮ್ಮೂವಬಲ್ ಪ್ರಾಪರ್ಟಿಯನ್ನ ನೀವು ಮಾರ್ಟ್ಗೇಜ್ ಇಟ್ಟು ಆ ಒಂದು ಲೋನ್ ಅನ್ನ ಪಡ್ಕೋಬಹುದು. ಅನ್ಸೆಕ್ಯೂರ್ಡ್ ಲೋನ್ಸ್ ನಿಮ್ಮ ಒಂದು ಕೆಲಸವನ್ನು ನೋಡಿ ಅನ್ಸೆಕ್ಯೂರ್ಡ್ ಲೋನ್ಸ್ ಕೊಡುವಂಥದ್ದು. ಸೊ ಫಾರ್ ಅನ್ ಎಕ್ಸಾಂಪಲ್, ನೀವು ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾಗ ಸೊ ನಿಮ್ಮ ಕೆಲಸವನ್ನು ನೋಡಿ ಅವರು ಒಂದು ಬ್ಲ್ಯಾಂಕ್ ಚೆಕ್, ಅದೇ ರೀತಿ ಒಂದು ಬಾಂಡ್ಗೆ ನಿಮ್ಮ ಸಿಗ್ನೇಚರ್ ಅನ್ನ ಹಾಕ್ಸ್ಕೊಂಡು ಕೊಟ್ಟಿರ್ತಾರೆ. ಸೊ ನೀವು ಒಂದೇ ಒಂದು ಚೆಕ್ ಕೊಟ್ಟಿದ್ರೆ ಒಂದೇ ಒಂದು ಚೆಕ್ ಬೌನ್ಸ್ ಕೇಸ್ ಹಾಕ್ತಾರೆ. ಸೊ ಒಂದು ವೇಳೆ ನೀವು 2-3 ಚೆಕ್ ಅನ್ನ ಕೊಟ್ಟಿರ್ತೀರಾ, ಸೊ ನಿಮಗೆ ಆ ಒಂದು ಸಂದರ್ಭದಲ್ಲಿ ಹಣ ಬಂದ್ರೆ ಸಾಕು ಅನ್ನುವ ಒಂದು ಸಿಚುವೇಶನ್ ಇರುತ್ತೆ. ಆ ಸಿಚುವೇಶನ್ ನ ಅವರ ಒಂದು ಈಸಿಯೆಸ್ಟ್ ವೇ ಅಥವಾ ಅವರ ಒಂದು ಹೆಲ್ಪ್ಫುಲ್ ವೇಗೆ ಯೂಸ್ ಮಾಡಿಕೊಂಡು 2-3 ಚೆಕ್ಗೆ, ಬ್ಲ್ಯಾಂಕ್ ಚೆಕ್ಗೆ ನಿಮ್ಮ ಸಿಗ್ನೇಚರ್ ಹಾಕ್ತಾರೆ. ಸೊ ನೀವು ಹಣ ಕಟ್ಟಿದ್ರೂ ಸಹ ನಿಮಗೆ ಒಂದು ನೋಟಿಸ್ ಅನ್ನ ಕಳಿಸೋದು, ನೀವು ಯಾಕಂದ್ರೆ ನೀವು ಸೈನ್ ಹಾಕೊಟ್ಟಿರ್ತೀರಾ, ನೀವು ಇಂತಹ ಒಂದು 5 ಲಕ್ಷ 10 ಲಕ್ಷ ಲೋನ್ ಅನ್ನ ಅವರ ಒಂದು ಫೈನಾನ್ಸ್ ಕಂಪನಿಯಿಂದ ನೀವು ಪಡೆದಿರ್ತೀರಾ. ಸೊ ಅದಕ್ಕೆ ನೀವು ಬಾಂಡ್ ಪೇಪರ್ ಕೂಡ ಸಹ ಸೈನ್ ಮಾಡಿರ್ತೀರಾ. ಸೊ ನೀವು ಈ ಒಂದು ಲೋನ್ ತಗೊಂಡಿರೋದ್ರಿಂದ ಆ ಒಂದು ಚೆಕ್ ಬೌನ್ಸ್ ಆಗಿರುತ್ತೆ. ಸೊ ನೀವು ಆ ಒಂದು ಚೆಕ್ ಬೌನ್ಸ್, ಫಾಲ್ಸ್ ಚೆಕ್ ಬೌನ್ಸ್ ಕೇಸ್ಗೆ ನೀವು ಗುರಿ ಪಟ್ಟಿರ್ತೀರಾ. ಯಾಕಂದ್ರೆ ನೀವು ಆ ಒಂದು ಸಂದರ್ಭ, ಆ ಒಂದು ಸನ್ನಿವೇಶದಲ್ಲಿ ನಿಮಗೆ ಹಣ ಸಿಕ್ಕಿದ್ರೆ ಸಾಕು ಅಂತ ಇರುತ್ತೆ. ನೀವು ಬ್ಯಾಂಕ್ ಬಳಿ ಹೋದ್ರೆ ತುಂಬಾ ಸಮಯ ತಗೊಳುತ್ತೆ, ಯಾಕಂದ್ರೆ ಬ್ಯಾಂಕಿಗೆ ಅದರದೇ ಆದಂತಹ ಪ್ರೊಸೀಜರ್ಸ್ ಇರುತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕಿದ ಕೂಡಲೇ 1 ದಿನ 2 ದಿನಕ್ಕೆ ಸಿಕ್ಕೋದಿಲ್ಲ. ಸೊ ಅಮೌಂಟು 5 ಲಕ್ಷ 10 ಲಕ್ಷ ಅಂತ ದೊಡ್ಡ ಅಮೌಂಟ್ ಇರಬೇಕಾದ್ರೆ ಸೊ ಅದರದೇ ಆದಂತಹ ವೆರಿಫಿಕೇಶನ್ ಪ್ರಾಸೆಸ್, ಅದರದೇ ಆದಂತಹ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆಕ್ ಮಾಡುವಂತ ಇಂಥ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಒಂದು ವಾರ, ಅಟ್ಲೀಸ್ಟ್ ಒಂದು 7 days to 15 days ಲೋನ್ ಪ್ರೊಸೀಡ್ ಆಗಿ ನಿಮ್ಮ ಅಕೌಂಟ್ಗೆ ಬರೋದು ಟೈಮ್ ಆಗುತ್ತೆ. ಸೊ ನೀವು ಯಾರೋ ಒಬ್ರು ಫ್ರೆಂಡ್ಸ್ ಮಾತು ಕೇಳ್ಕೊಂಡು ನಿಮ್ಮ ಆ ಒಂದು ಪ್ಲೇಸ್ ಅಥವಾ ನಿಮ್ಮ ಒಂದು ಏರಿಯಾದಲ್ಲಿ ಯಾರೋ ಒಂದು ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ, ಸೊ ತುಂಬಾ ಒಳ್ಳೆಯವರು ಅಂತ ನಿಮ್ಮನ್ನು ಕರ್ಕೊಂಡು ಹೋಗಿ ಇಷ್ಟ ಬಂದಂತ ಬಡ್ಡಿ ರೇಟಿಗೆ 1-2% ಅಂತ ಬಡ್ಡಿ ರೇಟಿಗೆ ನೀವು ದುಡ್ಡು ಸಿಕ್ಕಿದ್ರೆ ಸಾಕು ಅನ್ನೋ ಮನಸ್ಥಿತಿ ಇರುವಂತ ಸಂದರ್ಭದಲ್ಲಿ ನಿಮ್ಮ ಹತ್ರ ಒಂದು 2-3 ಚೆಕ್ಗೆ ಸೈನ್ಗಳು ಹಾಕ್ಸ್ಕೊಳ್ಳೋದು, ನೀವು ಕಟ್ಟದೆ ಕಷ್ಟಪಡುವಂತ ಸಂದರ್ಭದಲ್ಲಿ ಆ ಚೆಕ್ ಅನ್ನ ಬೌನ್ಸ್ ಮಾಡಿಬಿಟ್ಟು ನಿಮ್ಮ ಮೇಲೆ ಇಂತಹ ಸುಳ್ಳು ಕೇಸ್ ಹಾಕಿ ನಿಮಗೆ ಮೆಂಟಲ್ ಹರಾಸ್ಮೆಂಟು, ಅದೇ ರೀತಿ ನಿಮಗೆ ಕಾನೂನಿನ ಅರಿವು ಇಲ್ಲದೆ ಇದ್ದಾಗ ನಿಮಗೆ ಅರೆಸ್ಟ್ ಮಾಡಿಸ್ಬೋದು, ವಾರೆಂಟ್ ಮಾಡಿಸ್ಬಿಡ್ತೀನಿ ಅಂತ ಒಂದು, ಯಾಕಂದ್ರೆ ಅವರು ಫಸ್ಟ್ ಆಫ್ ಆಲ್ ಅನ್ಆರ್ಗನೈಸ್ಡ್ ಪೀಪಲ್. ಸೊ ಅವರು ಇಂತಹ ಧಮಕಿ ಹಾಕೋದು ಮಾಡಿದಾಗ ನಿಮಗೆ ಬಹಳ ಭಯ ಆಗುತ್ತೆ. ಸೊ ಇಂತಹ ಅನ್ಆರ್ಗನೈಸ್ಡ್ ಪೀಪಲ್ ಹತ್ರ ಸಾಲ ತಗೊಳ್ಳೋದನ್ನ ನೀವು ಎಷ್ಟಕ್ಕೆಷ್ಟು ಕಡಿಮೆ ಮಾಡ್ತಿರೋ ಅದು ಬಹಳ ಉತ್ತಮ. ಯಾಕಂದ್ರೆ ಇವಾಗಿನ ಸಮಾಜದಲ್ಲಿ ಯಾರು ನಿಮಗೆ ಒಂದು ಗುಡ್ ವಿಲ್ ಅಲ್ಲಿ ಹೆಲ್ಪ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಿಮ್ಗೆ ಹೆಲ್ಪ್ ಮಾಡಿದ್ರೆ ಅದರಿಂದ
ಅವ್ರಿಗೇನು ಲಾಭ ಅನ್ನೋದಷ್ಟೇ ಅವ್ರು ನೋಡ್ತಾರೆ, ಸ್ವಾರ್ಥದ ಪ್ರಪಂಚ. ಸೊ ಇಂಥ ಒಂದು ಬಡ್ಡಿ ವ್ಯವಹಾರ ಮಾಡುವಂಥವರಿಗೆ ನೀವು ಒಂದು ಈಸಿಯೆಸ್ಟ್ ವೇ ಆಗಬಾರ್ದು, ಅಥವಾ ನೀವು ಅವರ ಗಾಳಕ್ಕೆ ಸಿಕ್ಕಂಥ ಮೀನಾಗಬಾರ್ದು. ಸೊ ನೀವು ಬಹಳ ಬುದ್ಧಿವಂತರಾಗಿ ಅಂತಹ ಒಂದು ಥರ್ಡ್ ಪಾರ್ಟಿ ಲೋನ್ಸ್ ತಗೋಬೇಕಾದ್ರೂ ಸಹ ನೀವು ಆ ಒಂದು ಕ್ಲಿಯರ್ ಕಂಡೀಷನ್ಸ್ ಏನಿದೆ ಅದನ್ನು ಮಾತಾಡ್ಕೋಬೇಕು. ಏನೇ ಡಾಕ್ಯುಮೆಂಟ್ ನಿಮ್ಮ ಹತ್ರ ಸೈನ್ ಮಾಡಿಸ್ಕೋತಾ ಇದ್ದರೆ ಆ ಡಾಕ್ಯುಮೆಂಟ್ನ ನೀವು ಕ್ಲಿಯರ್ ಆಗಿ ಓದಿ ಅದನ್ನು ತಿಳಿದುಕೊಂಡು ಸೈನ್ ಹಾಕುವಂಥದ್ದು. ಯಾಕಂದರೆ ಇನ್ ಫ್ಯೂಚರ್ ನಿಮಗೆ ಒಂದು 2 ಲಕ್ಷ 3 ಲಕ್ಷ ತಗೊಂಡಿರ್ತೀರ, ನಿಮಗೆ ಒಂದು 10 ಲಕ್ಷ 15 ಲಕ್ಷ ಅಂತ ಚೆಕ್ ಬೌನ್ಸ್ ಕೇಸ್ ಮಾಡಿದ್ರೆ ನೀವೆಲ್ಲಿ ಹೋಗ್ತೀರಾ? ಯಾಕಂದರೆ ಅದು ಒಂದೊಂದು ರೂಪಾಯಿನೂ ನೀವು ಕಷ್ಟಪಟ್ಟು ದುಡ್ದಿರುವಂತಹ ಅಮೌಂಟು. ಸೊ ನೀವು ಕೋರ್ಟ್ನಲ್ಲಿ ಪ್ರೂವ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಆ ಒಂದು ಮೆಂಟಲ್ ಸ್ಟ್ರೆಸ್ನ ಹ್ಯಾಂಡಲ್ ಮಾಡುವಂಥ ನಿಮ್ಮ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂದರೆ ಸೊ ನೀವು ಕಂಪ್ಲೀಟ್ಲಿ ಡೌನ್ ಆಗಿಬಿಡ್ತೀರಾ. ಸೊ ನೀವು ಅವ್ರ ಹತ್ರ ಔಟ್ ಆಫ್ ದ ಕೋರ್ಟ್ ಸೆಟಲ್ ಮಾಡ್ಕೊಳಕ್ಕೆ ಹೋಗ್ತೀರಾ. ಖಂಡಿತವಾಗ್ಲೂ ಅದು ಅವರು ಚಿಕ್ಕ ಅಮೌಂಟಿಗೆ ಮಾಡ್ಕೊಳ್ಳಲ್ಲ. 10 ಲಕ್ಷ ಇದ್ರೆ ಒಂದು 7 ಲಕ್ಷ ಕೊಡು, 8 ಲಕ್ಷ ಕೊಡು ಅಂತ ನಿಮಗೆ ಒಂದು ಮೆಂಟಲ್ ಹರಾಸ್ಮೆಂಟ್, ಮೆಂಟಲ್ ಎಗೋನಿ ಆಗುತ್ತೆ. ಸೊ ಇಂತಹ ಒಂದು ಲೋನ್ಸಿಂದ ನೀವು ದೂರ ಇರೋದು ಬಹಳ ಬಹಳ ಉತ್ತಮ. ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್ 1961 ಏನು ಹೇಳುತ್ತೆ? ಸೊ ಪ್ರಾಪರ್ ಲೈಸೆನ್ಸನ್ನು ಪಡ್ಕೊಂಡು ನೀವು ಇಂಥ ಒಂದು ಫೈನಾನ್ಷಿಯಲ್ ಆಕ್ಟಿವಿಟೀಸಲ್ಲಿ ಇದ್ದರೆ ಪ್ರಾಪರ್ ಲೈಸೆನ್ಸನ್ನು ಪಡ್ಕೊಂಡು ನೀವು ಮಾಡಬೇಕು ಅಂತ ಇರುತ್ತೆ. ಸೊ ಅವರು ಕೆಲವೊಂದಷ್ಟು ಫೈನಾನ್ಸ್ ಕಂಪನಿ ಲೈಸೆನ್ಸ್ ಪಡ್ಕೊಂಡಿರ್ತಾರೆ, ಬಟ್ ಔಟ್ ಆಫ್ ದ ಬಾಕ್ಸ್ ಅಥವಾ ಅಂಡರ್ ದ ಟೇಬಲ್ ಅವರು ಮಾಡೋದಂತ ಎಲ್ಲ ಇಂಥ ತುಂಬ ದೊಡ್ಡ ಮೊತ್ತದ ಬಡ್ಡಿಗೆ ಕೊಡುವಂಥದ್ದು. ಆ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ಅವರು ಫಾಲೋ ಮಾಡದೆ ನಿಮಗೆ ನಿಮ್ಮ ಒಂದು ಇನ್ನೋಸೆನ್ಸ್ ಅನ್ನ ಅವರು ಕ್ಲಿಯರ್ ಆಗಿ ಎನ್ಕ್ಯಾಶ್ ಮಾಡಿಕೊಂಡು ಸುಳ್ಳು ಬಾಂಡ್ಸ್ಗೆ ಸೈನ್ ಹಾಕೊಳ್ಳೋದು, ನಿಮ್ಮ ಒಂದು ಚೆಕ್ ಮೇಲೆ, ಬ್ಲ್ಯಾಂಕ್ ಚೆಕ್ ಮೇಲೆ ನಿಮ್ಮ ಸೈನ್ ಹಾಕ್ಸ್ಕೊಂಡು ಅವ್ರಿಗೆ ಏನಾದರೂ ನೀವು ದುಡ್ಡು ಕಟ್ಟದೆ ಹೋಗದೆ ಇರುವಂಥ ಸಂದರ್ಭ ಬಂದಾಗ ಆ ಚೆಕ್ಕನ್ನು ಎನ್ಕ್ಯಾಶ್ ಮಾಡಿ ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕೋದು. ಸೊ ಇಂತಹ ಸುಳ್ಳು ಕೇಸ್ ಹಾಕೋರಿಂದ ದೂರ ಇರಿ. ನಿಮಗೆ ಇಂಥ ಯಾರಾದರೂ ಇಲ್ಲೀಗಲ್ ವೇ ಆಫ್ ಮನಿ ಲೆಂಡಿಂಗ್ ಮಾಡ್ತಾ ಇದ್ರೆ ನೀವು ಶೀಘ್ರ ನಿಮ್ಮ ಒಂದು ಹತ್ತಿರದ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡುವಂಥದ್ದು. ಯಾಕಂದರೆ ಅದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಮಾತು ಹೇಳ್ತಾ ಈ ಒಂದು ವರ್ಷ 2024, ಸೊ ದಿಸ್ ಇಸ್ ಲಾಸ್ಟ್ ಡೇ ಆಫ್ 2024. ಸೊ ಈ ವರ್ಷ ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ನೋಡಿರ್ತೀರ. ಸೊ ನೆಕ್ಸ್ಟ್ ವರ್ಷ ಇಟ್ ಇಸ್ ಲೈಕ್ ಒನ್ ಮೋರ್ ಡೇ. ಅದೇ ರೀತಿ ಈ ಒಂದು ಹೊಸ ವರ್ಷ ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ. ಎಷ್ಟೋ ಜನ ಎಷ್ಟೋ ತರಹದ ಕಷ್ಟವನ್ನು ನೀವು ಪಡ್ತಾ ಇರ್ತೀರ, ಆ ಒಂದು ಕಷ್ಟದಿಂದ ನಿಮಗೆ ಮುಕ್ತಿ ಸಿಕ್ಕಲಿ. ಅದೇ ರೀತಿ ನಿಮ್ಮ ಯಾವುದೇ ಒಂದು ಕಷ್ಟ ಇದ್ದರೆ ಅದನ್ನು ನೀವು ಪ್ರೇಯರ್ ಮುಖಾಂತರ ಭಗವಂತನಲ್ಲಿ ಹೇಳ್ಕೊಂಡ್ರೆ ಅವನು ನಿಮ್ಮ ಒಂದು ಪ್ರೇಯರ್ ಬಹಳ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಪ್ರೇಯರ್ ಆಗಿದ್ರೆ ಅದಕ್ಕೆ ಅವನು ಆನ್ಸರ್ ಮಾಡ್ತಾನೆ ಅಂತ ಹೇಳಿ, ಸೊ ನನ್ನ ಈ ಒಂದು ಶಾರ್ಟ್ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಆಲ್.